ಎಲ್ರಿಗೂ ಸ್ವಾಗತ. ಇದು ನಮ್ಮ ಕಟಪಾಡಿಯ ಒಂದೇ ಶಾಲೆಯಲ್ಲಿ ಹೊಸ ಮಕ್ಕಳು 25 ಶಾಲೆಯ ರೂರಲ್ ಪ್ಲೇಸ್ನ ಎಲ್ಲ ಮಕ್ಕಳನ್ನು ಹುಡುಕಿ ಹೊಸ ಪ್ರತಿಭೆ ಎಲ್ರಿಗೂ ಈ ಒಂದು ನಮ್ಮ ಡೈರೆಕ್ಟ್ರು ರಜಾಕ್ ಅವರು ಅವರದೇ ಕಾನ್ಸೆಪ್ಟ್ ಎಲ್ಲ ಅವರು ಇದರ ಮುಂಚೆ ಪೆನ್ಸಿಲ್ ಬಾಕ್ಸಿಗೆ ಈಗಾಗಲೇ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಅವರು ಈ ಕಂಪ್ಲೀಟ್ ಚಿತ್ರಣವನ್ನು ನಮ್ಮ ಒಂದೇ ಶಾಲೆಯಲ್ಲಿ ಕಟ್ಪಾಡಿಯಲ್ಲಿ ಮಾಡಿದ್ದು. ನಮ್ಮ ಈ ಬೆಳೆಯುವಂತ ಎಲ್ಲ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹ ಬೇಕು. ಸಿನಿಮಾ ಮಾಡಿದ್ದಕ್ಕಿಂತ ನಿಮ್ಮನ್ನೆಲ್ಲ ನೋಡ್ತಾ ಇರೋದೇ ದೊಡ್ಡ ಖುಷಿಯಾಗಿದೆ. ನಾನು ಬಹಳ ಸಣ್ಣ ಪಾತ್ರ ಮಾಡಿದ್ದೇನೆ, ಅದಕ್ಕೆ ಕಾರಣ ಪೈಗಳು ಎಲ್ಲಿದ್ದಾರೆ, ಇಲ್ಲೇ ಇದ್ದಾರೆ. ಇವರ ಒಂದು ಮುಂಚಿನ ಚಿತ್ರದಲ್ಲಿ ನಾನು ಅಭಿನಯಿಸಿದ್ದೆ. ಏನೋ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದಾರೆ. ಎಲ್ರಿಗೂ ಮನುಷ್ಯರಿಗೆ ಹೃದಯ ಒಂದು ಮುಷ್ಟಿ ಅಟ್ಟು ಇರುತ್ತದ, ಆದರೆ ಪೈಗಳಿಗೆ ಮೈ ಪೂರ್ತಿ ಹೃದಯನೇ ಇರುತ್ತೆ. ಸ್ನೇಹಜೀವಿ. ಮನೆಯವರು ಎಲ್ಲರೂ ಹಾಗೆ ಇದ್ದಾರೆ. ಇವ್ರ ತಮ್ಮನ್ನು ಭೇಟಿಯಾಗಿದ್ದೆ, ಇವ್ರ ತಂದೆ ತಾಯಿಯನ್ನೆಲ್ಲರೂ ಭೇಟಿಯಾಗಿದ್ದೆ. ನಾನು ಊರಿಗೆ ಹೋದ್ರೆ ಅವರಲ್ಲಿ ಹೊಕ್ಕೆ ಮತ್ತೆ ಬೇರೆ ಕೆಲಸ ಮಾಡೋದು. ದೊಡ್ಡ ಉದ್ಯಮಿ. ಸಿನಿಮಾಗೆ ಅವರಿಗೆ ಸಂಬಂಧ ಇಲ್ಲ, ಆದರೆ ಒಂದು ಕೌಟುಂಬಿಕ ಒಂದು ಸದಭಿರುಚಿಯ ಚಿತ್ರ ಮಾಡಬೇಕು ಅನ್ನೋದು ಒಂದು ಅಪೇಕ್ಷೆ. ಹಾಗಾಗಿ ಹೊಸಬರಿಗೆ ಕೂಡ ಉತ್ತೇಜನ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಶುಭ ಹಾರೈಸ್ತೀನಿ. ಸಿನಿಮಾ ನೋಡಿ. ಸಿನಿಮಾ ಆಗಲೇ 50 ದಿವಸ ಓಡ್ತಿರ್ಬೇಕು ನನ್ನ ಅಂದಾಜು. ಅಲ್ಲ, ಹಣ ಹೇಳುತ್ತಂತ 10 ಆಗೋದು ನಿನ್ನಿಂದ, ಮತ್ತಾಗೋದು ನನ್ನಿಂದ ಅಂತ. ಸೊ 50ಕ್ಕೆ ಬಂದ್ಮೇಲೆ 100ಕ್ಕೆ ದಾಟೋದು ಸುಲಭದ ಕೆಲಸ. ಹಾಗಾಗಿ ಶುಭ ಆಗಲಿ, ಚಿತ್ರಕ್ಕೆ ಒಳ್ಳೆಯದಾಗಲಿ. ಸಿನಿಮಾ ನೋಡಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಎಲ್ರಿಗೂ ಹೇಳಿ ಅವರು ಬಂದು ಸಿನಿಮಾ ನೋಡಲಿ. ಇದು ಅಂತಿಂಥ ಸಿನಿಮಾ ಅಲ್ಲ. ಹೆಸರಿಗೆ ಮಾತ್ರ ಸ್ಕೂಲ್ ಲೀಡರು ಮಕ್ಕಳಿದ್ದಾರೆ ಅಂತ. ಅವರು ಕಿರಿಯರಲ್ಲ, ಹಿರಿಯರಿಗಿಂತೂ ಮೇಲಿನ ಒಂದು ಸ್ಥಾಯಿಯಲ್ಲಿ ಇರುವಂಥ ಕಲಾವಿದರು ಎಲ್ಲರೂ. ನಾನು ಎಲ್ಲರನ್ನೂ ಭೇಟಿಯಾಗಿದ್ದೀನಿ. ಕಲಾವಿದರನ್ನ ಎಲ್ಲರೂ ತುಂಬ ಚುರುಕಾಗಿದ್ದಾರೆ, ಬಹಳ ಸಹಜವಾಗಿ ಅಭಿನಯಿಸಿದ್ದಾರೆ. ಇದು ನೋಡೋಕ್ಕೆ ಆನಂದ. ನೋಡಿ, ಆನಂದ ಪಡಿ, ಶುಭ ಕೋರಿ. ಒಳ್ಳೆಯದಾಗಿ, ಎಲ್ರಿಗೂ ಒಳ್ಳೆಯದಾಗಿ. ನಮ್ಮ ನಿರ್ದೇಶಕರು ನಮಗೆ ಬಹಳ ಆತ್ಮೀಯರು. ನನ್ನ ಹಳೆಯ ಸಿನಿಮಾ ಗಂಧದ ಕುಡಿಯಲ್ಲೇ ಪರಿಚಯ ಆಗಿದ್ದು. ಅವಾಗವಾಗ ಮಾತಾಡ್ತಾ ಇರ್ತಾರೆ. ವಾರಕ್ಕೆ 15 ದಿವಸಕ್ಕೆ ಒಂದ್ಸರ್ತಿ ಅವ್ರ ಫೋನ್ ಬಂದೇ ಬರ್ತದೆ. ಏನಾದರೂ ಒಂದು ಶುಭ ಹಾರೈಕೆ ಕಳಿಸಿರ್ತಾರೆ. ಒಳ್ಳೆಯ ಮನಸ್ಸು. ಅವರಿಗೆ ಯಶಸ್ಸು ಸಿಕ್ಕಲಿ, ಮುಂದೆ ಇನ್ನೂ ಉತ್ತಮವಾದ ಚಿತ್ರಗಳನ್ನು ನಿಮ್ಗಳಿಗೆಲ್ಲ ಕೊಡುವಂಥ ಅವಕಾಶ ಅವ್ರಿಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ. ಅರುಣ್ ಕುಮಾರ್ ಅಂತ ಮಾತಾಡ್ತಿರೋದು. ಫಿಲಮ್ ತುಂಬ ಚೆನ್ನಾಗಿದೆ. ಎಲ್ಲ ಸರ್ಕಾರಿ ಶಾಲೆಗೂ ಇದೇ ಥರ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸರ್ ಫಿಲಮ್. ಒಂದು ಒಳ್ಳೆ ಚಿತ್ರ ನೋಡಿದ ನೆನಪಾಗ್ತದೆ. ಜೊತೆಗೆ ಶುದ್ಧ ನಮ್ಮ ಭಾಷೆ, ಮಂಗಳೂರು ಭಾಷೆ. ಇನ್ನೊಂದು ಏನಾಯ್ತಂದರೆ, ನನಗೆ ನೋಡ್ತಾ ನೋಡ್ತಾ ಇಡೀ ಸಿನಿಮಾ ನನ್ನ ಬಾಲ್ಯದ ನೆನಪಾಯಿತು. ನಮ್ಮನ್ನೆಲ್ಲ ಹಳೆ ಆ ಕಾಲಕ್ಕೆ ನಮ್ಮನ್ನು ಕರೆದೊಯ್ತು ಈ ಸಿನಿಮಾ. ಒಂದು ಮತ್ತೆ ಶಾಲೆಗೆ ಸೇರೋ ಆಸೆ ಆಯಿತು. ಒಳ್ಳೆ ಸಿನಿಮಾ ಸರ್. ಇದು ಚೆನ್ನಾಗಿ ಓಡಲಿ, ಯಶಸ್ವಿ ಆಗಲಿ. ಎಲ್ಲ ತಂತ್ರಜ್ಞರಿಗೂ ನನ್ನ ಶುಭ ಹಾರೈಕೆ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ. ಯಾಕಂದರೆ ಇಂಥ ಸಿನಿಮಾ ಮಾಡೋದಕ್ಕೆ ಧೈರ್ಯ ಬೇಕು. ಮಕ್ಕಳ ಸಿನಿಮಾ ಮಾಡೋದು ಇವತ್ತು ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸಿದ್ದೀರಿ ನೀವು. ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಿ. ಗುಡ್ ಲಕ್. ಈ ಸಿನಿಮಾ ಮಂಗಳೂರಲ್ಲಿ ರಿಲೀಸ್ ಆದಾಗ ಈ ಸಿನಿಮಾದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬಂದಿತ್ತು. ನಾನು ನೋಡಬೇಕು ಅಂತ ಮಂಗಳೂರಲ್ಲಿ ಪ್ರಯತ್ನ ಪಟ್ಟೆ, ಬಟ್ ಇವತ್ತು ಬೆಂಗಳೂರಲ್ಲಿ ನೋಡಿದೆ. ಸಹಜವಾಗಿ ಮಕ್ಕಳು ಸಿನಿಮಾ ಅಂತ ಅಂದಿದ ತಕ್ಷಣವೇ ವಿಚಾರಗಳು ಬೇರೆ ಬೇರೆ ಯಾವುದೋ ಆಯ್ಕೆ ಮಾಡ್ತಾರೆ. ಆದರೆ ಮಕ್ಕಳ ಹತ್ರ ಇರುವಂಥ ತುಂಟತನ, ಆ ಇಮೋಷನ್ಸ್ ಸಿನಿಮಾದಲ್ಲಿ ಒಂದು 3 ಕಡೆ ನನ್ನ ಕಣ್ಣಲ್ಲಿ ನೀರು ಬಂದಿದೆ.
ಅದು ನಿಜವಾಗ್ಲೂ ಯಾಕೆ ಹೇಳ್ಬೇಕಂದ್ರೆ, ನಾವು ಯಾವಾಗ ಒಂದು ಸಿನಿಮಾಕ್ಕೆ ಆತ್ಮ ಇದ್ರೆ ಅದು ನಮ್ಮ ಆತ್ಮಕ್ಕೆ ತಟ್ಟುತ್ತಂತೆ. ಆ ಆತ್ಮನ ಸರಿಯಾಗಿ ರಜಾಕ್ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ತುಂಟತನ, ಆ ಸಣ್ಣ ಸಣ್ಣ ಹಾಸ್ಯ, ಮೇಷ್ಟ್ರು, ನಿಮ್ಮದು ಒಳ್ಳೆ ಅದ್ಭುತವಾದ ಪಾತ್ರ ನಿಮ್ಮದು. ಆಮೇಲೆ ಎಲ್ಲೋ ಒಂದು ಕಡೆ ಸರ್ ಬರ್ತಾರೆ, ರಮೇಶ್ ಭಟ್ ಸರ್ ಬರ್ತಾರೆ, ಅವರು ಅದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲರಿಗಿಂತಲೂ ಮಕ್ಕಳು ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಒಂದೊಂದು ಪಾತ್ರಕ್ಕೆ ಸರಿಯಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದಾರೆ, ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಅದೇ ಮನೋರಣ್ಣ ಹೇಳಿದ ಹಾಗೆ ನಾನು ನನ್ನ ಸ್ಕೂಲ್ನಲ್ಲಿ ಹೇಗಿದ್ದೆ ಅನ್ನೋದನ್ನ ಒಂದು ಯೋಚನೆ ಬಂತು ನನಗೆ. ಆದರೆ ಈಗಿನ ಮಕ್ಕಳಿಗೆ ಇದು ಎಷ್ಟು ಈ ಥರದ ಎಂಜಾಯ್ಮೆಂಟ್ ಬೇರೆ ಸ್ಕೂಲ್ಗಳಲ್ಲಿ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ಈಗಿನ ಮಕ್ಕಳು ಮಾಡಬೇಕಾಗಿದೆ. ಯಾಕಂದರೆ ಮೊಬೈಲ್ ಬಂದ ಮೇಲೆ ಅಂತೂ ಸಹಜವಾಗಿ ಇವತ್ತು ಮಕ್ಕಳೆಲ್ಲರೂ ಮೊಬೈಲಲ್ಲೇ ಇರ್ತಾರೆ, ತಂದೆ ತಾಯಿ ಜೊತೆನೂ ಮಾತಾಡೋದು ಕಮ್ಮಿ ಆಗಿದೆ. ಅಂಥದ್ದಲ್ಲಿ ಈ ಸಿನಿಮಾಗಳನ್ನು ಈಗಿನ ಮಕ್ಕಳಿಗೆ ತೋರಿಸ್ಬೇಕು ಅಂತ ನಾನು ಹೇಳೋದು. ಇಲ್ಲಿರುವಂಥ ಫೀಲಿಂಗ್ಸ್ ಇದೆ ಅಲ್ವಾ, ಇಲ್ಲಿರುವಂಥ ಒಂದು ಆತ್ಮೀಯತೆ, ಆಮೇಲೆ ಅದರೊಳಗಡೆ ಇರುವಂಥ ವಿಚಾರಗಳನ್ನು ಈಗಿನ ಮಕ್ಕಳು ಕಲಿಬೇಕು. ಯಾಕಂದರೆ ಭಾಳ ಕಮ್ಮಿ ಆಗುತ್ತೆ. ಅಂದರೆ ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ನೋಡಿದಾಗ ಅದರಲ್ಲಿರುವ ಆ ಇಮೋಷನ್ಸನ್ನು ತುಂಬಾ ನಮ್ಮವ್ರು ಕಲಿಬೇಕಂತ ವಿಚಾರ ಇದೆ. ಈ ಸಿನಿಮಾನ ಎಲ್ಲ ಮಕ್ಕಳುಗಳಿಗೆ ತೋರಿಸಿದ್ದಾರೆ. ನಮ್ಮ ನಿರ್ಮಾಪಕರ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಅವರ ಮೊದಲನೇ ಚಿತ್ರದಲ್ಲಿ ನಾನು ಪಾತ್ರ ಮಾಡಿದ್ದೆ. ಸೊ ಆ ಥರ ಇರುವಾಗ ಈ ಸಿನಿಮಾಗಳನ್ನು ಆದಷ್ಟು ಮಕ್ಕಳಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಬೇಕು. ಮಕ್ಕಳ ಜೊತೆ 100% ತಂದೆ ತಾಯಿಯವರು ಬರ್ತಾರೆ. ಒಳ್ಳೇದಾಗಲಿ. ತುಂಬ ಚೆನ್ನಾಗಿ ಮಾಡಿ. ಮ್ಯೂಸಿಕ್ ಮಾಡಿದ್ದು ಯಾರು ಅಂತ ಗೊತ್ತಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದೆ. ಫೋಟೋಗ್ರಫಿ ಆಲ್ಸೋ ವೆರಿ ಗುಡ್. ಸೊ ಇಡೀ ತಂಡಕ್ಕೆ ನನ್ನ ಶುಭಾಶಯಗಳು. ತುಂಬ ಒಳ್ಳೆ ಸಿನಿಮಾ. ದಯವಿಟ್ಟು ನಿಮ್ಮ ಫೇಸ್ಬುಕ್ ಮತ್ತು ನಿಮ್ಮ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಹೇಳಿದ್ರೆ ಒಂದಷ್ಟು ಜನ ಈ ಸಿನಿಮಾ ನೋಡಲಿ, ಒಂದಷ್ಟು ಜನರಲ್ಲಿ ಒಂದಿಷ್ಟು ಜನ ಆದರೂ ಕರೆಕ್ಟಾಗಿ ಅದನ್ನು ಖುಷಿ ಪಡಲಿ ಅಂತ ನಮ್ಮ ಖುಷಿ. ಎಲ್ಲರಿಗೂ ಮತ್ತೊಮ್ಮೆ ಕರೆದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಹೇಗಾದರೂ ಮಾಡಿ ಸರ್ಕಾರ ಮುಖಾಂತರ ಆಗಲಿ ಸ್ಕೂಲ್ ಮಕ್ಕಳಿಗೆ ತಲುಪಿಸೋ ಒಂದು ವ್ಯವಸ್ಥೆ ಮಾಡಿ ಸರ್. ಯಾಕಂದರೆ ಈಗ ಸಹಜವಾಗಿ ಏನು ಅಂತ ಹೇಳಿದ್ರೆ ಇದು ದುಡ್ಡು ಮಾಡುವಂಥ ವ್ಯವಹಾರ ಅಂತ ತಿಳ್ಕೊಬೇಡಿ. ಯಾಕಂದರೆ ಇದನ್ನ ನೋಡಿದ್ರೆ ಒಂದಿಷ್ಟು ಮಕ್ಕಳ ಹತ್ರ ಸಂಸ್ಕೃತಿ ಅನ್ನೋದು ಏನಿದೆ ಅದು ಹುಟ್ಟುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಒಳ್ಳೆ ಒಳ್ಳೆ ಸಿನಿಮಾಗಳು ಜನ ನೋಡೋದೇ ಬಾಕಿ ಆಗುತ್ತೆ. ಆದರೆ ಮಂಗಳೂರಲ್ಲಿ ಇದು ಬಹಳಷ್ಟು ಅದ್ಭುತವಾಗಿ ಹಿಟ್ ಆಗಿದೆ. ಈಗ ಅನೀಶ್ ಪೂಜಾರಿ ಅವ್ರದ್ದು ದಸ್ಕತ್ ಅಂತ ನೋಡಿ, ಎಷ್ಟು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಇದೆ. ನಿನ್ನೆ ಜಂಗಲ್ ಮಂಗಲ್ ಅಂತ ಒಂದು ಸಿನಿಮಾ ನೋಡಿದ್ವಿ, ಅಲ್ಲೊಬ್ರು ರಕ್ಷಿತ್ ಕುಮಾರ್ ಅಂತ ಒಬ್ರು ಡೈರೆಕ್ಟರ್ ಸಿಕ್ಕಿದ್ದಾರೆ. ಈ ತರ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಸಿಕ್ಕಿದಾಗ, ಒಳ್ಳೊಳ್ಳೆ ಬರಹ ಮತ್ತೆ ಒಳ್ಳೊಳ್ಳೆ ಕಥೆಗಳು ಸಿಕ್ಕಿದಾಗ ಒಳ್ಳೆ ಸಿನಿಮಾ ಆಗುತ್ತೆ. ಒಳ್ಳೆ ಸಿನಿಮಾ ಆದ್ರೆ ನಾವೇ ಗೆಲ್ತೀವಿ, ಅದು ಕನ್ನಡನೇ ಗೆಲ್ಲುತ್ತೆ, ನಾವೇ ಕರ್ನಾಟಕದವರೇ ಗೆಲ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸಿನಿಮಾನ ಮಕ್ಕಳ ಚಿತ್ರದಲ್ಲಿ 25 ಲಕ್ಷ ಸಬ್ಸಿಡಿ ಸಿಗುತ್ತೆ ಅಂತ ಮಾಡೋರು ಇದ್ದಾರೆ. ದಯವಿಟ್ಟು ಸಿನಿಮಾನ ಆ ತರ ಉದ್ದೇಶಕ್ಕೆ, ಅವಾರ್ಡ್ ಉದ್ದೇಶಕ್ಕೆ ಮಾಡಬೇಡಿ. ಸಿನಿಮಾ ತರ ಮಾಡಿ, ಆಮೇಲೆ ಅದಕ್ಕೆ ಅವಾರ್ಡ್ ರಿವಾರ್ಡ್ಸ್ ಎಲ್ಲ ಬರುತ್ತೆ. ಥ್ಯಾಂಕ್ ಯು. ಎಲ್ಲ ಸಿನಿಮಾ ನೋಡಿ ಆ ಗುಂಗಲ್ಲೇ ಎಲ್ಲರೂ ಇರೋವಾಗ ನಾವೇನೋ ಮಾತಾಡಿ ಆ ಫೀಲಿಂಗ್ನ ಬೇಗ ವ್ಯಾನಿಷ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ನಿಜಕ್ಕೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಏನೇನು ಚೆನ್ನಾಗಿದೆ ಅಂತ ಒಂದೇ ಮಾತಲ್ಲಿ ಹೇಳ್ಬೋದು, ಎಲ್ಲವೂ ಚೆನ್ನಾಗಿದೆ. ಪ್ರತಿಯೊಂದು ಪಾತ್ರದ ಆಯ್ಕೆ ಇರ್ಬೋದು, ಸಂಭಾಷಣೆ ಇರ್ಬೋದು, ನಿರ್ದೇಶನ ಇರ್ಬೋದು, ಮ್ಯೂಸಿಕ್ಕು, ಆ ಸಿಗ್ನೇಚರ್ ಟ್ಯೂನ್ ತುಂಬ ಹಾಂಟ್ ಮಾಡಿದೆ. ಶಿವಧ್ವಜ್ ಅವರು ಹೇಳಿದ್ರು ಅದನ್ನು. ಆ ಸಿಗ್ನೇಚರ್ ಟ್ಯೂನ್ ತುಂಬ ಹಾಂಟ್ ಮಾಡುತ್ತೆ ಎಲ್ಲ ಕಡೆ. ಸಿನಿಮಾ ಮುಗಿದ ಮೇಲೂ ಆ ಟ್ಯೂನು ಹಾಂಟ್ ಮಾಡುತ್ತೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಅಭಿನಯ ಅಂತೂ ಮಾತಾಡೋ ಹಾಗೆ ಇಲ್ಲ. ಎಲ್ಲರೂ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿದ್ದಾರೆ. ಇವರು ಓವರು, ಅವ್ರು ಚೆನ್ನಾಗಿ ಮಾಡಿಲ್ಲ, ಇವ್ರು ಸರಿ ಇಲ್ಲ, ಯಾವ ಪ್ರಶ್ನೆನೂ ಇಲ್ಲ. ಒಂದೇ ಒಂದು ಶಿವಧ್ವಜ್ ಹೇಳಿದಾಗೆ, ನಿಮ್ಮ ಮೊಬೈಲ್ಗಳಲ್ಲಿ ನಿಮ್ಮ ಸ್ನೇಹಿತರ ಗುಂಪಿಗೆ ಇದನ್ನು ಕಳಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕೆಂದರೆ ಸುಮಾರು ಸರ್ತಿ ಪೇಪರ್ ರಿವ್ಯೂನೂ ನಂಬಲ್ಲ ಜನ, ಪೇಪರು ಓದ್ತಾ ಇಲ್ಲ. ಈಗ ಪೇಪರಲ್ಲಿ ರಿವ್ಯೂ ಬರುತ್ತೆ, ರಿವ್ಯೂಯಿಂದ ಮೌತ್ ಪಬ್ಲಿಸಿಟಿಯಿಂದ ಮಾತ್ರ ಸಿನಿಮಾ ಸಕ್ಸಸ್ ಆಗಕ್ಕೆ ಸಾಧ್ಯ ಇವತ್ತಿನ ಕಾಲದಲ್ಲಿ. ಆ ಮೌತ್ ಪಬ್ಲಿಸಿಟಿನ ನಿಮ್ಮಿಂದ ನಿರೀಕ್ಷಣೆ ಮಾಡ್ತೀನಿ, ನಾನು ಕೂಡ ಮಾಡ್ತೀನಿ. ಅದನ್ನು ಮಾಡಿದ್ರೆ ಸಿನಿಮಾ ನೋಡಿದ್ದಕ್ಕೆ ನಾವು ಒಂದು ರಿಟರ್ನ್ ಅದಕ್ಕೆ ಕೊಟ್ಟಾಗೆ. ಇವತ್ತು ಯಾರು ಟಿಕೆಟ್ ತಗೊಂಡು ನೋಡಿಲ್ಲ,
ಹಾಗಾಗಿ ಅದನ್ನು ಮಾಡಿಬಿಟ್ರೆ ಸಿನಿಮಾಗೆ ನಾವು ಹೆಲ್ಪ್ ಮಾಡ್ದಂಗೆ ಅನಿಸುತ್ತೆ. ದಯವಿಟ್ಟು ಇಷ್ಟನ್ನ ಹೇಳಿದ್ರೆ ಸಾಕು, ನಿಮ್ಮ ಫೀಲಿಂಗನ್ನು ಹೇಳಿದ್ರೆ ಸಾಕು. ಒಳ್ಳೇದಾಗಲಿ, ಶುಭವಾಗಲಿ. ನಿರ್ದೇಶಕರಿಗೆ ನನಗೆ ತುಂಬ ಆತ್ಮೀಯರು, ನಾನು ಮುಂಚೆನೇ ಹೇಳಿದೆ ಬಂದ ತಕ್ಷಣವೇ. ಇನ್ನು ನಿರ್ಮಾಪಕರಿಗೆ ಇನ್ನೊಂಚೂರು ಧೈರ್ಯ ಬಂದಿದೆ. ವರ್ಷಕ್ಕೋ 2 ವರ್ಷಕ್ಕೋ ಒಂದು ಸಿನಿಮಾ ಮಾಡ್ತಿದ್ರು. ಮುಂದಿನ ವರ್ಷದಿಂದ ಒಂದೊಂದು ಸಿನಿಮಾ ಆದರೂ ಖಾಯಂ ಮಾಡಬೇಕು ಅಂತ ನಾನು ಕೇಳ್ತೀನಿ. ಯಾಕೆಂದರೆ ಅವರು ಯಾವ ಭಾಷೆಯಲ್ಲಿ ತುಳುದಲ್ಲಿ ಮಾಡಿದ್ರು ಕನ್ನಡದಲ್ಲಿ ಮಾಡಿದ್ರು ನನಗೊಂದು ಪಾತ್ರ ಗಟ್ಟಿಯಾಗಿರುತ್ತೆ. ಅದನ್ನ ಈಗಲೇ ಅಪ್ಲಿಕೇಶನ್ ಆಗುತ್ತೆ. ಶುಭವಾಗಲಿ ಸರ್, ಒಳ್ಳೇದಾಗಲಿ, ಎಲ್ರಿಗೂ ಹೆಸರು ಬರಲಿ. ನಂದು ಅಷ್ಟೇ ರಿಕ್ವೆಸ್ಟ್, ನಿಮ್ಮ ಮೊಬೈಲಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಎಲ್ರಿಗೂ ನಮಸ್ಕಾರ. ಎಲ್ಲ ವಿಷಯಗಳನ್ನು ಶಿವಣ್ಣ, ರಮೇಶ್ ಸರ್, ಮನೋರಣ್ಣ ಎಲ್ಲ ಹೇಳಿದ್ದಾರೆ. ಈ ಚಿತ್ರ ನೋಡಿದ ಮೇಲೆ ನನಗೂ ಅನಿಸಿದ್ದು ಇನ್ನೊಮ್ಮೆ ಚಿಕ್ಕವನಾಗಿ ಸ್ಕೂಲಲ್ಲಿ ಪಾಠ ಕಲಿಬೇಕು ಅಂತ ಅನಿಸ್ತು. ಸೊ ತುಂಬ ಚೆನ್ನಾಗಿದೆ. ಇದು ಎಲ್ಲ ಶಾಲೆಗಳಿಗೂ ಹೋಗುವ ಒಂದು ವ್ಯವಸ್ಥೆ ಆದರೆ ಈ ಚಿತ್ರದ ಮುಖಾಂತರ ಏನೋ ಒಂದು ಬದಲಾವಣೆ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಸಿನಿಮಾ ಇದೆಯಲ್ಲ, ಇದು ಸಮಾಜಕ್ಕೆ ಒಂದು 3 ಮೆಸೇಜನ್ನು ಕೊಡುತ್ತೆ. ಮೊದಲನೇದಾಗಿ ಎಲ್ಲ ಇವರು ಹಳ್ಳಿಗಾಡಿನಿಂದ ಬಂದಂತಹ ಒಂದು ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಲ್ಲಿ ನಿರ್ದೇಶಕರಾಯಿತು, ನಿರ್ಮಾಪಕರು ಹಂಚಿಕೊಳ್ಳುವಂತಹ ಒಂದು ಸನ್ನಿವೇಶ. ಒಬ್ಬ ಸಹಪಾಠಿ ಕಷ್ಟದಲ್ಲಿದ್ದಾಗ ಅವನಿಗೆ ಸಹಾಯ ಮಾಡಿ, ಆ ವಿದ್ಯಾರ್ಥಿಗೆ ಸಹಾಯ ಮಾಡಿ ಅವರನ್ನು ಮುಂದಕ್ಕೆ ತರುವುದು ಒಂದನೇದು. ಎರಡನೇದು, ಇಂದಿನ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕಾನ್ವೆಂಟ್ ಸ್ಕೂಲಿಗೆ ಹಾಕ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ ಈಗ ಕನ್ನಡ ಮಾಧ್ಯಮ ಸ್ಕೂಲ್ಗಳೇನಿದಾವೋ ಅವು ಮುಚ್ಚುವಂತ ಒಂದು ಸಂದರ್ಭ ಬಂದಿದೆ. ಈ ಸಂದರ್ಭದ ಅನುಸಾರವಾಗಿ ಇನ್ನು ಮುಂದೆ ಇವು ಸಹಿತ ಸ್ಕೂಲ್ಗಳು ಚೆನ್ನಾಗಿ ಬರಬೇಕು. ವಿದ್ಯಾರ್ಥಿಗಳ ಪ್ರತಿಭೆಯನ್ನ ನಾವು ಮೈಗೂಡಿಸ್ಬೇಕು, ಅವ್ರನ್ನ ಪ್ರತಿಭೆಯನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಆ ಒಂದು ಮೆಸೇಜನ್ನು ಸರ್ಕಾರಕ್ಕೆ ನೀವು ಕನ್ನಡ ಮಾಧ್ಯಮ ಸ್ಕೂಲ್ಗಳನ್ನು ಮುಚ್ಚಬಾರ್ದು, ಅದನ್ನ ನೀವು ಇನ್ನ ಹೆಚ್ಚಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಅದು ಒಂದು ಮೆಸೇಜ್ ಇದರಲ್ಲಿ ಬಂದಿದೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲವೊಂದು ಹುಡುಗರ ತುಂಟಾಟ ಎಲ್ಲ ಇದ್ದೇ ಇರುತ್ತೆ. ಆದರೆ ಆ ಇದ್ದಂತಹ ತುಂಟಾಟವನ್ನ ಒಬ್ಬ ಕರೆಕ್ಟ್ ಆಗಿರುವಂತಹ ಒಬ್ಬ ಶಿಕ್ಷಕ ಆ ಊರಿಗೆ ಬಂದರೆ ಆ ಒಂದು ಸ್ಕೂಲಿನ ವಾತಾವರಣನ ಸಹಿತ ಅವರು ಬದಲಾವಣೆ ಮಾಡಬಹುದು ಅನ್ನೋದನ್ನು ಸಹಿತ ಈ ಶಿಕ್ಷಕರು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ನಾವು ಸರಿಯಾಗಿದ್ರೆ, ನಾವು ಶಿಕ್ಷಕರು ಸರಿಯಾಗಿದ್ರೆ, ಪ್ರದೇಶ ಸರಿಯಾಗಿದ್ರೆ, ನಾವು ವಿದ್ಯಾರ್ಥಿ ಜೀವನವನ್ನ ಸದ್ಬಳಕೆ ಮಾಡಿ ಅವ್ರಿಗೆ ಪ್ರೋತ್ಸಾಹ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆಯ ಪ್ರಜೆಯಾಗಿ ಮಾಡುವಂತಹ ಒಂದು ಎಲ್ಲವನ್ನ ಈ ಒಂದು ಸಿನಿಮಾ ತೋರಿಸ್ಕೊಟ್ಟಿದೆ. ನನ್ನ ಮಗಳನ್ನು 10th ಇದ್ದಾಳೆ, ಅವಳನ್ನ ಕರ್ಕೊಂಡು ಬಂದಿದ್ದೀನಿ ನೋಡಬೇಕು ಅಂತ ಹೇಳಿ. ಅವಳು ಎಂದೂ ಬರಲ್ದವಲ್ಲ ಅಲ್ಲ, ಆದ್ರೂ ಕರ್ಕೊಂಡು ಬಂದೀನಿ. ಉತ್ತಮವಾಗಿ ಬಂದಿದೆ. ಇದು ಎಲ್ಲರೂ ಈಗ ಕಮರ್ಷಿಯಲ್ ಸಿನಿಮಾ ಮಾಡ್ತಾರೆ, ಆದ್ರೆ ಇದ್ರಲ್ಲಿ ಕಮರ್ಷಿಯಲ್ ಎಲ್ಲೂ ಇಲ್ಲ. ಆಮೇಲೆ 2.5 ಗಂಟೆ ನಿಮ್ಗೆ ಹೇಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ಸರ್. ನನಗೆ ಇದು ಹೋಗಿದ್ದೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ನಾನು ಒಬ್ಬ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ರಿಂದ ನನಗೂ ಒಂದಿಷ್ಟು ನಮ್ಮ ಸರ್ ಹೇಳಿದ್ರು, ನಾನು 3 ಸರಿ ಹತ್ತಿದ್ದೀನಿ ಈ ಸಿನಿಮಾ ನೋಡ್ಬೇಕಾದ್ರೆ. ಅಷ್ಟು ಬಹಳ ಚೆನ್ನಾಗಿ ಬಂದಿದೆ ಸರ್. ಇದು 100 ದಿವಸ ಓಡಬೇಕು ಅಂತ ಹೇಳಿ ನಮ್ದು ಅಭಿಲಾಷೆ. ಮತ್ತು ತಾವು ಸರ್ಕಾರಕ್ಕೆ ಇದ್ರ ಮೇಲೆ ಈ ಒಂದು ಸಿನಿಮಾ ಮುಖಾಂತರ ಒಂದು ನೇರವಾಗಿ ಒಂದು ನಿರ್ದೇಶನ ಕೊಟ್ಟಂಗೆ ಆಗಿದೆ ಸರ್. ಐ ಆಮ್ ಫ್ರಮ್ ಉಡುಪಿ. ನಾನು ಉಡುಪಿಯಿಂದಲೇ ಆ್ಯಕ್ಚುಲಿ. ಇವಾಗ ಕಾಲ್ ಮಾಡುವಾಗ ಓಕೆ ಫೈನ್ ಅಂತ ಬಂದೆ. ಭಾರಿ ಖುಷಿ ಅಂತ ಮೂವಿ. ಇಮೋಷ್ನಲಿತ್ತು, ನಾನು ಹತ್ತಿದ್ದೇನೆ. ಅದು ಕಂಟಿನ್ಯೂ ಆಗಲಿಲ್ಲ. ಇಟ್ ವಾಸ್ ಅ ಫೀಲ್ ಗುಡ್ ಮೂವಿ. ಅಳ್ತಿದ್ದಾಗಿನೇ ಸ್ಮೈಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಟ್ ವಾಸ್ ವೆರಿ ನೈಸ್. ಮತ್ತು ಬ್ರಷ್ ಅಪ್ ಆಯಿತು. ನಮ್ಮ ಸ್ಕೂಲ್ ಡೇಸಲ್ಲಿ ಏನಾಗಿದೆ, ಕಾಪಿ ಮಾಡೋದಿತ್ತು. ನಾನು ಕಾಪಿ ಮಾಡಲಿಲ್ಲ, ಬಟ್ ನನಗೆ ತುಂಬ ಖುಷಿ ಆಯಿತು. ಸ್ಪೋರ್ಟ್ಸ್, ಐ ವಾಸ್ ಅನ್ ಅಥ್ಲೀಟ್. ಸೊ ನನಗೆಲ್ಲ ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾಟೋಗ್ರಫಿ ವಾಸ್ ವೆರಿ ನೈಸ್. ಕೊರಿಯೋಗ್ರಫಿ ಒಳ್ಳೆ ಇತ್ತು, ಮ್ಯೂಸಿಕ್ ಒಳ್ಳೆ ಇತ್ತು. ಟೋಟಲಿ ಇಟ್ ವಾಸ್ ವೆರಿ ನೈಸ್ ಮೂವಿ. ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರ. ಮತ್ತು ಇದು ಶಿಕ್ಷಣ ಮಂತ್ರಿಯವರಿಗೆ ತೋರಿಸ್ತೀನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಹತ್ರ ನಿರ್ದೇಶಕರಿಗೂ ನಿರ್ಮಾಪಕರು ಕೇಳ್ಕೊತಾ ಇದ್ದೀನಿ. ಒಂದ್ಸಲ ಅವನು ಕರೆದು ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿ ಒಂದ್ಸಲ ಕರೆದು ಮೂವಿನ ತೋರಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಬಟ್ ನಿಜವಾಗ್ಲೂ ಒಂದು ಬಹಳ ಒಳ್ಳೆ ಸಿನಿಮಾ. ನನಗೆ ಬಹಳ ಖುಷಿ ಆಯ್ತು. ನಂದು ನನ್ನ ಶಾಲೆ ತುಂಬಾ ನೆನಪಾಯ್ತು. ಮೇಡಮ್ ಹೇಳಿದ್ರು ನಾನು ಕಾಪಿ ಹೊಡಿಲ್ಲ, ನಾನು ದೇವ್ರನ್ನ ಚೆನ್ನಾಗಿ ಕಾಪಿ ಹೊಡಿತೀನಿ. ಅದು ಟೈಪ್ ಅಲ್ಲಿ ಕಾಪಿ ಹೊಡಿತಿದ್ದೆ. ಬಟ್ ಒಳ್ಳೆ ಸಿನಿಮಾ, ದಯವಿಟ್ಟು ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ.
ಸ್ಕೂಲ್ ಲೀಡರ್ ಎನ್ನುವಂಥ ಒಂದು ಕಥಾನಕವನ್ನು ಅದ್ಭುತವಾಗಿ ನಮಗೆಲ್ಲರಿಗೂ ಕೂಡ ಉಣಬಡಿಸಿದ್ದಾರೆ. ಅದಕ್ಕೆ ನಾನು ನಿರ್ದೇಶಕರಿಗೆ ಮತ್ತು ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಕೂಡ ಟೀಚರ್ಸ್ಗಳಿಗೆ ಕನೆಕ್ಟೆಡ್ ಆಗಿದ್ದಂಥ ವಿದ್ಯಾರ್ಥಿ. ನನಗೆ ಟೀಚರ್ಸ್ಗಳಂದರೆ ತುಂಬ ಹತ್ತಿರ ಇದ್ದವರು. ಸೊ ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲ್ವರೆಗೂ ಕೂಡ ನಾನು ಕನೆಕ್ಟೆಡ್ ಆಗಿದ್ದೆ. ಹಾಗಾಗಿ ಶಿವಜ್ಯೋತ್ ಸರ್ ಹೇಳಿದಾಗ ಅಥವಾ ಒಂದಷ್ಟು ಜನ ಸ್ಪೀಚ್ ಮನೋಹರ್ ಸರ್ ಹೇಳಿದರು ನಾನು ಮಗು ಆಗಬೇಕು ಅಂದರೆ ಸ್ಕೂಲ್ ಸ್ಟೂಡೆಂಟ್ ಆಗಬೇಕು ಅನ್ನೋಂಥ ಒಂದು ಆಸೆಯನ್ನು ಇಟ್ಕೊಂಡ್ರು. ಸೊ ನಮಗೂ ಕೂಡ ಅದೇ ಆಸೆ. ಅಂದರೆ ಆ ದಿನಗಳನ್ನು ಪ್ರತಿ ಕ್ಷಣವನ್ನು ಕೂಡ ನೆನಪಿಸಿದಾಗ ಆಯಿತು ಈ ಸಿನಿಮಾವನ್ನು ನೋಡಿದಾಗ. ಸೊ ನಮಗೆ ಒಂದು 90s ಕಿಡ್ಸ್ ನಾವೆಲ್ಲ. ಸೊ 90s ಕಿಡ್ಸ್ಗೆ ಜಾಸ್ತಿ ಅಂತಹ ಮೆಮೊರಿ ಜಾಸ್ತಿ ಇದೆ ಅಂಥದ್ದೆಲ್ಲ. ಸೊ ಈಗಿನ ಸ್ಟೂಡೆಂಟ್ಸ್ಗಳಿಗೆ ಹಾಗೆ ಯಾರು ಹೇಳಿದರು, ಖಂಡಿತವಾಗ್ಲೂ ಅದು ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಕ್ರಿಯೇಟ್ ಮಾಡಬೇಕಷ್ಟೆ ಅವರವರಾಗೆ. ಸೊ ಟೀಚರ್ಸ್ ಮತ್ತು ಸ್ಟೂಡೆಂಟ್ಗಳ ನಡುವೆ ಇಂಥ ಒಂದು ಸಂಬಂಧ ಹೇಗೆ ಏರ್ಪಡಬೇಕು, ಮತ್ತು ಪೇರೆಂಟ್ಸ್ ಮತ್ತು ಚಿಲ್ಡ್ರನ್ಸ್ ಮಧ್ಯೆ ಹೇಗೆ ಬದುಕು ನಡೀಬೇಕು ಅನ್ನೋದನ್ನು ಸೊ ಇಲ್ಲಿ ಒಂದು ಅದ್ಭುತವಾದಂತಹ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ರಜಾಕ್ ಸರ್ಗೆ ಮತ್ತು ಇಡೀ ಟೀಮ್ಗೆ. ಥ್ಯಾಂಕ್ ಯು. ನನಗೂ ತುಂಬ ಖುಷಿ ಆಯ್ತು ಸಿನಿಮಾ ನೋಡಿ. ಇಲ್ಲ, ಅನೀಶ್ ಹೇಳಿದಾಗೇನೆ ನಾವೆಲ್ಲ 90 ಸ್ಟೂಡೆಂಟ್ಸು, 90s ಇದ್ದು 90ಯಲ್ಲಿ ಜಾಸ್ತಿ ಕಿಕ್ ಇದ್ದದ್ದು ಅವಾಗೆಲ್ಲ. ಈಗಿನ ಮಕ್ಕಳಿಗೆ ಆ ಕಿಕ್ ಸಿಗೋದಿಲ್ಲ. ಆ ಒಳ್ಳೆ ಕಿಕ್ಕನ್ನ ಮತ್ತೆ 90s ಸರ್, ಇವರು 90s ಹೇಳಿದ್ರು. ಹೌದು, ಅದು ಎಸ್ ಒಳಗೋಯ್ತು. ಹಾಗೆ ಆ 90s ಕಿಕ್ ಮತ್ತೆ ನಮಗೆ ರೀಕಾಲ್ ಮಾಡಿಸಿದ್ದಕ್ಕೆ ಚಿತ್ರತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಈಗಾಗಲೇ ನಾವು ಎಲ್ಲ ಕಡೆ ನೋಡಿರ್ಬೋದು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅನ್ನುವಂಥ ಮಾತುಗಳು ನಡೀತಿದೆ. ಎಷ್ಟೋ ಕಡೆ ಅದರ ಬಗ್ಗೆ ಕೂಡ ಚರ್ಚೆಗಳು ನಡೀತಿದೆ. ಅಂತ ಟೈಮಲ್ಲಿ ಕನ್ನಡದ ಬಗ್ಗೆ, ಕನ್ನಡ ಶಾಲೆಯಲ್ಲಿ ಒಳ್ಳೆ ಲೀಡರ್ಶಿಪ್ ಇದ್ದರೆ ಮುಂದೆ ಕನ್ನಡ ಶಾಲೆಗಳು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಉಳಿಬಹುದು ಅನ್ನುವಂಥ ಒಳ್ಳೆ ಮೆಸೇಜ್ ಅನ್ನು ಕೊಟ್ಟಿದ್ರಿ. ತುಂಬಾ ಚೆನ್ನಾಗಿತ್ತು. ನಾವಂತೂ 3 ಜನ ತುಂಬಾ ಎಂಜಾಯ್ ಮಾಡಿದ್ವಿ ಸ್ಕೂಲ್ ಡೇಸ್ ಎಲ್ಲ ನೆನ್ಪು ಮಾಡಿಕೊಂಡು. ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಇವತ್ತು ನಮ್ಮನ್ನು ಕರೆದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ಲರೂ ಕೂಡ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನನಗೆ ಒಂದು ಪ್ರೀತಿಯ ಕಲೆಯಲ್ಲಿ ಹೋಗ್ಬಿಟ್ಟು ಬಂದಿದ್ದೇನೆ. ಹಾಗೂ ಹಿರಿಯ ಕಲಾವಿದರು ಕೂಡ ಶಿವಜ್ಯೋತ್ ಸರ್ ಮತ್ತು ರಮೇಶ್ ಭಟ್ ಸರ್ ಆಲ್ರೆಡಿ ನಾನು ಇದಕ್ಕಿಂತ ಮುಂಚೆ ವರ್ಕ್ ಮಾಡಿದ್ದೇನೆ. ಫಸ್ಟಿಗೆ ನಾನು ಅಸೋಸಿಯೇಟ್ ಡೈರೆಕ್ಟ್ ಆಗಿ ಎರಡು ಮಕ್ಕಳ ಸಿನಿಮಾಗೆ ಸಂಭಾಷಣೆ ಬರೆದಿದ್ದೆ, ಅಸೋಸಿಯೇಟ್ ಡೈರೆಕ್ಟ್ ಆಗಿ ವರ್ಕ್ ಮಾಡಿದೆ. ಅದಾದಮೇಲೆ ನನ್ನ ಫಸ್ಟ್ ಓನ್ ಡೈರೆಕ್ಷನ್ ಮೂವಿ ಪೆನ್ಸಿಲ್ ಬಾಕ್ಸು. ನನ್ನ ಡೈರೆಕ್ಷನ್ ಫೀಲ್ಡ್ಗೆ ಫಸ್ಟಿಗೆ ತಂದವರು ದಯಾನಂದ್ ಸರ್ ಇಲ್ಲೇ ಇದ್ದಾರೆ ಸರ್, ನಿಮಗೆ ಕೂಡ ಅಭಿನಂದನೆಗಳು. ಅದಾದಮೇಲೆ ಈ ಒಂದು ಸಿನಿಮಾ ಅಂದರೆ ಕೇವಲ ಒಬ್ಬ ನಿರ್ದೇಶಕನಿಗೆ ಆಗುವಂತಲ್ಲ, ಒಂದು ಇಡೀ ಚಿತ್ರತಂಡ, ಒಂದು ಒಳ್ಳೆ ಒಂದು ತಂಡ ನನಗೆ ಸಿಕ್ಕಿದೆ. ಫಸ್ಟ್ ನನ್ನ ಕೋ ಡೈರೆಕ್ಟರ್ ಇದ್ದಾರೆ ಅಕ್ಷತ್ ವಿಟ್ಲ, ಹಾಗೆ ನಮ್ಮ ಕ್ಯಾಮರಾಮ್ಯಾನ್ ಮೋಹನ್ ಪಟೇಲ್ ಅವರಿದ್ದಾರೆ. ಆಮೇಲೆ ಆರ್ಟಿಸ್ಟ್ಗಳು, ನಮ್ಮ VFX ವರ್ಕ್ ಮಾಡಿದಂಥವ್ರು, ಆಮೇಲೆ ಮಕ್ಕಳು. ಈ ಸಿನಿಮಾದಲ್ಲಿ ಒಟ್ಟಿಗೆ 120 ಮಕ್ಕಳು ಅಭಿನಯ ಮಾಡಿದ್ದಾರೆ. ಎಲ್ಲರೂ ಕೂಡ ಫ್ರೆಶರ್ಸ್. ಅದು 25 ಶಾಲೆಯಿಂದ ನಾವು ಆಡಿಷನ್ ಮಾಡಿ ಮಕ್ಕಳನ್ನು ಸೆಲೆಕ್ಟ್ ಮಾಡಿರುವಂಥ ಒಂದು 600 ಮಕ್ಕಳು ಬಂದಿದ್ರು ಆಡಿಷನ್ಗೆ. ಅದರಲ್ಲಿ ಫಿಲ್ಟರ್ ಮಾಡಿ 120 ಮಕ್ಕಳು, ಅಂದರೆ 600 ಮಕ್ಕಳನ್ನು ಸೆಲೆಕ್ಟ್ ಮಾಡೋದು ಒಂದು ದೊಡ್ಡ ಸವಾಲಾಗಿದೆ. ಯಾಕಂದರೆ ಪ್ರತಿಯೊಂದು ಮಕ್ಕಳಲ್ಲಿ ಕೂಡ ಟ್ಯಾಲೆಂಟ್ ಆಗಿದೆ, ಯಾರನ್ನು ಎಕ್ಕುದು ಯಾರನ್ನು ಬಿಡುದು ಅಂತ ಆಗಿದ್ದು. ಸೊ ಅದರಲ್ಲಿ 120 ಅಂದರೆ ಹೌದು. ಅದಕ್ಕೆ ಈಗ ರಾಘವಾಶ್ ಬರ್ಬೇಕಾಗ್ತದೆ ವ್ಯಾಕರಣ ಕಲಿಸ್ಕೊಂಡು. ಥ್ಯಾಂಕ್ ಯು ಸರ್. ಹಾಗೆ ಸಿನಿಮಾ ಅಂತೂ ಅದೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ರಿಲೀಸ್ ಆಗಿದೆ. 6 ವೀಕ್ ರನ್ನಿಂಗ್ ಇದೆ. ಎಲ್ಲ ಕಡೆ ಹೌಸ್ಫುಲ್ ಶೋ ನಡೀತಾ ಇದೆ. ಸದ್ಯಕ್ಕೆ ಬೆಂಗಳೂರಲ್ಲಿ ರಿಲೀಸ್ ಮಾಡೋದು ಪ್ಲ್ಯಾನು. ಅದಕ್ಕೆ ಒಂದು ಪೂರ್ವಭಾವಿಯಾಗಿ ಈ ಪ್ರದರ್ಶನ. ನಿಮ್ಮ ಸಪೋರ್ಟ್ ಯಾವತ್ತೂ ಕೂಡ ಹೀಗೆ ಇರಲಿ, ಮುಂದೆ ಕೂಡ ಇರಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಹಾಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇದು ನಾನು 2ನೇ ಸಾರಿ ಈ ಸಿನಿಮಾ ನೋಡ್ತಾ ಇರೋದು. ಮೊದಲನೇ ಸಾರಿ ನೋಡಿದಾಗಲೇ ನಾನು ಯೋಚನೆ ಮಾಡ್ತೇನೆ, ಬೆಂಗಳೂರಲ್ಲಿ ಬಂದರೆ ನಮ್ಮ ಅಷ್ಟು ಜನರಿಗೆ ಇದನ್ನು ತಲುಪಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ. ಅದನ್ನು ನಾವು ಸಾಧಾರಣ ಮಟ್ಟಿಗೆ ಮಾಡಿದ್ದೇವೆ ಅಂತ ಅನಿಸುತ್ತೆ. ಅದಕ್ಕಿಂತಲೂ ಜಾಸ್ತಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇವರು ಟೀಚರ್ ಒಬ್ಬರನ್ನು ಕರೆಸಿದ್ದೆ ನಾನು, ಲಕ್ಷ್ಮಿ ಅಂತ ಹೇಳಿ. ಇವರು ರೋಟರಿ ಸ್ಪಂದನ ಅಂತ ಹೇಳಿ ಒಂದು ಸಂಸ್ಥೆ ಇರೋದು. ಇವರು ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಂಡು ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಮುಖಾಂತರ ಈ ಸಿನಿಮಾ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಹೋಗಬೇಕು ಅನ್ನೋದು ನನ್ನ ಒಂದು ವಿನಂತಿ. 2 ಕಾರಣಗಳಿಗೋಸ್ಕರ ಈ ಸಿನಿಮಾ ನೋಡಲೇಬೇಕು. ಒಂದು, ಸಹಜ ಅಭಿನಯ ಏನು ಅಂತ ತಿಳ್ಕೋಬೇಕಾದ್ರೆ ಈ ಮಕ್ಕಳ ಮುಖ ನೋಡಿ ನಾವು ಕಲ್ತ್ಕೋಬೇಕು. 2ನೇದು, ವಿಧಾನಸಭೆಯಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನು ಕುಕ್ಕಳೆ ಅಂತ ಹೇಳೋ ಬದಲಿಗೆ ನಾವು ನಮ್ಮ ಸರ್ಕಾರವನ್ನು ಹೇಗೆ ನಡೆಸಬೇಕು ಅಂತ ನಾವು ಶಿಕ್ಷಣ ಮಂತ್ರಿಗಳ ಹತ್ರ ಈ
ಇದು ಫಸ್ಟ್ ಅವನು ಬಿಡುಗಡೆ ಮಾಡಿದ್ವು. ನಾವು ಅವತ್ತು ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೆ ಅವ್ರಿಗೋಸ್ಕರ ಕಾದಿದ್ವಿ. ಹಾಗಾಗಿ ಅವರಿಗೆ ಇದನ್ನು ತೋರಿಸಲೇಬೇಕು, ಅವರಿಗೆ ತೋರಿಸುವಂಥ ಪ್ರಯತ್ನ ರಜಾಕ್ಕೆ ಸರಿ. ನಾವು ಇನ್ನೊಮ್ಮೆ ಹೋಗುವ, ಬೆಳಿಗ್ಗೆ 9 ಗಂಟೆಗೆ ಹೋಗಿದ್ವಿ, 6 ಗಂಟೆ ಆದರೂ ಪರವಾಗಿಲ್ಲ, ಅವರು ಅದನ್ನು ನೋಡಲೇಬೇಕು. ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ. ಆಮೇಲೆ ನಿಮ್ಮ ಎಲ್ಲ ಶಾಲೆಗಳಲ್ಲಿ ಇದನ್ನು ಪ್ರದರ್ಶನ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದರೆ ತುಂಬ ಕರ್ತೀನಿ. ಎಲ್ಲ ತಂಡ ಇವತ್ತು ಬಂದದ್ದಕ್ಕಾಗಿ ತಮ್ಗೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಮುಂದಿನ 2-3 ವಾರದಲ್ಲಿ ಇಲ್ಲಿ ಬೆಂಗಳೂರಲ್ಲಿ ರಿಲೀಸ್ ಮಾಡ್ತೇವೆ. ನಿಮ್ಮ ಎಲ್ರಿಗೂ ಹೇಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭವಾಗಿ. ಇವರು ವೈಷ್ಣವಿ ಅಂತ, ಹಾಗೆ ಆಂಚಲ್, ಹಾಗೆ ಸಾನ್ವಿ, ಹಾಗೆ ಸಾನ್ವಿ ಅವರ ತಾಯಿ ಇದೆ ಅಶ್ವಿನಿ ಅವರು ಕೂಡ ಒಂದು ಟೀಚರ್ ಆಗಿದ್ದಾರೆ. ಅವರು PT ಟೀಚರ್ ಕೂಡ ಆಗಿದ್ದಾರೆ. ನಮ್ಮ ಒಳ್ಳೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಪ್ರಚಾರದಲ್ಲಿ ಸಹಕರಿಸಿದ್ದಾರೆ. ಆಂಚಲ್ ಅವರ ಅಮ್ಮ ವೀಣಾರಾವ್, ಹಾಗೆ ಪ್ರಭಾವತಿ ಅವರು, ಹಾಗೆ ಪ್ರೀತಿ, ಹಾಗೆ ಇನ್ನೊಬ್ಬ ವಾಸಣ್ಣ ಇದ್ದಾರೆ ಅಲ್ಲಿ ಹಿಂದ್ಗಡೆ. ಬನ್ನಿ. ಮೂರುಮುತ್ತು ಕುಂದಾಪುರದ ಮೂರುಮುತ್ತು ತಂಡದವರು ಮತ್ತೆ ಕಲಾವಿದರು ನಾಗೇಶ್ ಕಾಮತ್ ಕಟ್ಪಾಡಿ ಅಂತ, ಅವರು ವಾಸಣ್ಣನಾಗಿ. ಕೃಷ್ಣ ಮಾಸ್ಟರ್ ಇದ್ದಾರೆ ಇಲ್ಲಿ, ಕೃಷ್ಣ ಸರ್ ಅವರು. ಹಾಗೆ ಬಾಕಿ ಎಲ್ಲ ನಮ್ಮ ನೋಡಿದ್ದೀರಾ, ಒಂದು ಫೋಟೋ